ಸೊ ಈ ತರ ಒಂದ್ ಕಡೆ ಸಂಧಾನಕ್ಕೆ ಸಿದ್ಧತೆ ನಡೀತಾ ಇದ್ರೆ ಮತ್ತೊಂದು ಕಡೆ ಇಸ್ರೇಲ್ ದಾಳಿಯನ್ನ ಇನ್ನಷ್ಟು ತೀವ್ರಗೊಳಿಸ್ತಾ ಹೋಗ್ತಾ ಇದೆ. ದಕ್ಷಿಣ ಲೆಬನಾನ್ನ ಬೈರುತ್ ಮೇಲೆ ಭಯಾನಕ ಅಟ್ಯಾಕ್ ಮಾಡಿದೆ ಇಸ್ರೇಲ್. ಒಂದ್ ಕಡೆ ಅಮೆರಿಕ ಇರಾನ್ ಮಾತುಕತೆಗೆ ಮುಂದಾಗ್ತಾ ಇದೆ, ಇಸ್ರೇಲ್ ಮಾತ್ರ ತಣ್ಣಗಾಗ್ತಾ ಇಲ್ಲ. ದಕ್ಷಿಣ ಲೆಬನಾನ್ನ ಬೈರುತ್ ಮೇಲೆ ಭಯಾನಕ ಅಟ್ಯಾಕ್ ಆಗಿದೆ. ಅಲ್ಖೋಶ್ ಪ್ರದೇಶದಲ್ಲಿ ದಾಳಿಯಾಗಿದ್ದು ವಾಹನಗಳು ಹೊತ್ತಿ ಉರಿದಿದೆ. ಸಂಚರಿಸ್ತಾ ಇದ್ದ ವಾಹನದ ಮೇಲೆ ಇಸ್ರೇಲ್ ಬೆಂಕಿ ಮಳೆಯನ್ನೇ ಸುರಿಸಿದೆ. ಇಸ್ರೇಲ್ ದಾಳಿಗೆ ಕಾರು ಹೊತ್ತಿ ಉರಿದಿರುವಂತಹ ದೃಶ್ಯ ಭಯಂಕರವಾಗಿದೆ. ಈ ಭೀಕರ ದಾಳಿಯಲ್ಲಿ ಸಾವು ನೋವಿನ ಬಗ್ಗೆ ಇನ್ನೂ ಮಾಹಿತಿ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆದರೆ ಇಸ್ರೇಲ್ ತನ್ನ ದಾಳಿ ತೀವ್ರತೆಯನ್ನು ಹೆಚ್ಚಿಸ್ತಾನೆ ಹೋಗ್ತಾ ಇದೆ. ಅಂದರೆ ಈ ಒಪ್ಪಂದ ಅಥವಾ ಯುದ್ಧಕ್ಕೆ ಸಂಪೂರ್ಣವಾಗಿ ವಿರಾಮ ಹಾಡೋದು ಇಸ್ರೇಲ್ಗೆ ಇಷ್ಟ ಇದ್ದ ಹಾಗೆ ಕಾಣ್ತಾ ಇಲ್ಲ. ಅಮೆರಿಕ ಮತ್ತು ಇರಾನ್ ಅದಕ್ಕೆ ಸಿದ್ಧ ಆಗಿದ್ದಾವೆ. ಮಾತುಕತೆಗೆ ವೇದಿಕೆ ಸಿದ್ಧ ಆಗಿದೆ. ಒಪ್ಪಂದಗಳು ಈಗಾಗಲೇ ಅಂತಿಮ ಹಂತಕ್ಕೆ ಬಂದಿರೋದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಇಸ್ರೇಲ್ ಮಾತ್ರ ಸುಮ್ಮನಾಗ್ತಾ ಇಲ್ಲ. ಲೆಬನಾನ್ ಮೇಲೆ ತನ್ನ ದಾಳಿಯನ್ನು ಮುಂದುವರಿಸ್ತಾನೆ ಇದೆ. ಲೆಬನಾನ್ ಮೇಲೆ ಇಸ್ರೇಲ್ ತನ್ನ ದಾಳಿಯನ್ನ ಮುಂದುವರಿಸ್ತಾ ಇದೆ. ಇಸ್ರೇಲ್ ದಾಳಿಯಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ, 4ವರಿಗೆ ಗಾಯ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ದಕ್ಷಿಣ ಬೈರುತ್ನ ಘೋಬೈರಿ ಬಳಿ ಇಸ್ರೇಲ್ ಹೀಗೆ ದಾಳಿಯನ್ನ ನಡೆಸಿತ್ತು. ಕಟ್ಟಡವೊಂದರ ಮೇಲೂ ಕೂಡ ದಾಳಿಯಾಗಿತ್ತು. ಈಗ ತಾನೇ ಹೇಳಿದ ಹಾಗೆ ಕಾರ್ನ ಮೇಲೂ ಕೂಡ ದಾಳಿಯಾಗಿದೆ. ಕೆಲ ಕಾರ್ಗಳನ್ನ ಟಾರ್ಗೆಟ್ ಮಾಡಿ ಕೆಲ ವಸತಿ ಪ್ರದೇಶಗಳ ಮೇಲೂ ಕೂಡ ದಾಳಿಯಾಗಿದೆ. ಇಬ್ರು ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಎಕ್ಸ್ಪೆಕ್ಟೆಡ್. ಈ ದಾಳಿ ಆದಂತ ನಂತರದಲ್ಲಿ ಏನಾಗುತ್ತೆ, ಇರಾನ್ ಮತ್ತೆ ಈಗ ಕ್ಯಾತೆ ತೆಗೆಯುತ್ತೆ.